ಹೊಸಕೋಟೆ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಿ ಹಾಗೂ ಪ್ರತ್ಯಂಗಿರಾ ದೇವಿ ದೇವಾಲಯವಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮದಲ್ಲಿದೆ. ಇಲ್ಲಿ ಮತ್ತೊಂದು ವಿಶೇಷ ಸಂಗತಿಯೆಂದರೆ ಪ್ರತಿ ಭಾನುವಾರ ದಿನದಂದು ಸಾರಾಯಿ ಕುಡಿತ ಚಟ ಬಿಡಿಸುತ್ತಾರೆ. ಹೊಸಕೋಟೆ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠಕ್ಕೆ ಪ್ರತಿ ಭಾನುವಾರ ದಿನದಂದು ಈ ಕ್ಷೇತ್ರದಲ್ಲಿ ಬೆಳಿಗ್ಗೆ 7 ರಿಂದ 10 ಗಂಟೆಯವರೆಗೂ ಈ ಔಷಧಿಯನ್ನು ಕೊಡುತ್ತಾರೆ. ಇದನ್ನು 5 ಬಾರಿ ಕುಡಿಯಬೇಕು. 48 ದಿನ ಮಾಂಸ ಆಹಾರ ಸೇವಿಸಿದ್ದನ್ನು ಬಿಡಬೇಕು. ಅಮ್ಮನವರಿಗೆ 9 ಬಾರಿ ತೆಂಗಿನಕಾಯಿಯನ್ನು ಕಟ್ಟಬೇಕು. ಇದನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೆ ಅವರಿಗೆ ಶಾಶ್ವತ ಪರಿಹಾರ ಇಲ್ಲಿ ಸಿಗುತ್ತದೆ. ಈ ಔಷಧಿ ಯಾವುದೇ ರೀತಿಯ ಆರೋಗ್ಯಕ್ಕೆ ತೊಂದರೆ ಇರುವುದಿಲ್ಲ. ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಿ ಅಥವಾ ಪ್ರತ್ಯಂಗಿರಾ ದೇವಿ ಇರುವಂತಹ ದೇವಾಲಯ ಎಂದು ಕರೆಯಲಾಗುತ್ತದೆ. ಈ ದೇವಾಲಯದಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಈ ಆಲದ ಮರಕ್ಕೆ ಸುತ್ತಲೂ ಒಂದು ಕೆಂಪು ಬಟ್ಟೆಯಲ್ಲಿ ಪೂರ್ಣಫಲ ತೆಂಗಿನಕಾಯಿಯನ್ನು ಕಟ್ಟಿರುವಂತಹ ದೃಶ್ಯಗಳು ಕಾಣಿಸುತ್ತವೆ. ಆ ಮರದಲ್ಲಿ ಎಲೆಯ ಸಹ ಸ್ವಲ್ಪ ಜಾಗ ಇಲ್ಲದೆ ತೆಂಗಿನಕಾಯಿಗಳನ್ನು ಕಟ್ಟಿರುವ ದೃಶ್ಯಗಳು. ಈ ಕ್ಷೇತ್ರದಲ್ಲಿ ಪೂರ್ಣಫಲ ತೆಂಗಿನಕಾಯಿಯನ್ನು 9 ವಾರಗಳು ಕಟ್ಟುವುದರಿಂದ ತಮ್ಮಾರಿಕೆ ಈಡೇರುತ್ತೆ ಎಂಬ ನಂಬಿಕೆ ಇದೆ. ನೀವು ಒಂದು ಬಾರಿ ಈ ಪ್ರತ್ಯಂಗಿರಾ ಹೋಮದಲ್ಲಿ ಪಾಲ್ಗೊಂಡರೆ ಸಾಕು, ತಮ್ಮ ಕಷ್ಟಗಳು ಎಂಥದ್ದೇ ಇರಲಿ ದೂರವಾಗುವುದಂತೂ ಖಚಿತ. ಈ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ದೇವಾಲಯದ ಟ್ರಸ್ಟ್ ವತಿಯಿಂದ ಉಚಿತ ಅನ್ನದಾಸೋಹವನ್ನು ಏರ್ಪಡಿಸಲಾಗುತ್ತಿದೆ. ವರದಿ ಲೋಕೇಶ್ ಶಿಡ್ಲಘಟ್ಟ. ತುಂಬಾ ಚೆನ್ನಾಗಿದೆ. ತಟ್ಟೆ ಇಲ್ಲೇ ಕೊಡ್ತಾ ಇದ್ದಾರೆ. ನಾವು 3 ವಾರದಿಂದ ಬರ್ತಾ ಇದ್ದೀವಿ. ನಮ್ಮ ಬೇಡಿಕೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇರೋದಕ್ಕೆ ನಾವು ಬರ್ತಾ ಇದ್ದೀವಿ. ನಮಗೂ ಒಂದು ಇದಾಗಿ ಪರವಾಗಿಲ್ಲ, ಮೋಸ ಏನಿಲ್ಲ, ಊಟನೂ ಚೆನ್ನಾಗಿದೆ. ಇಲ್ಲ ಸರ್, ₹1 ಕೊಟ್ಟಿಲ್ಲ, ಏನಿಲ್ಲ. ಊಟನೂ ತುಂಬಾ ರುಚಿಯಾಗಿದೆ. ತುಂಬಾ ಕ್ಲೀನ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲ ಅಷ್ಟೇ, ಇಲ್ಲೇ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ನೀರು ಕೂಡ ಇದೆ, ಊಟ ಚೆನ್ನಾಗಿದೆ, ಎಲ್ಲ ನೀಟಾಗಿ ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ನಂದಿನಿ ಅಂತ. ನಾನು ಇವಾಗ 7 ವಾರ ಆಯ್ತು. ನಮ್ಮ ಮಗುಗೆ ಹುಷಾರಿಲ್ಲ ಅಂತ ಬಂದ್ವಿ. ಇವಾಗ ಸೇರೋಗಿದ್ವಿ ಸ್ವಲ್ಪ ಪರವಾಗಿಲ್ಲ. ಇದು ಪ್ರಸಾದ ಎಲ್ಲ ಫ್ರೀಯಾಗೆ ಕೊಡ್ತಾ ಇದ್ರೆ, ಏನು ಚಾರ್ಜಸ್ ಏನಿಲ್ಲ. ಪ್ಲೇಟ್ ಎಲ್ಲ ಅಲ್ಲೇ ಇರ್ತಾರೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಪ್ರಸಾದ ಚೆನ್ನಾಗಿ ಅಂತ ನಾವು ಉಚಿತಾನೆ ಸರ್, ಫ್ರೀ ಮಾಡ್ತಾ ಇದ್ದಾರೆ ಸರ್. ಎಲ್ಲ ದಾನ ಎಲ್ಲ ಮಾಡ್ತಾ ಇದ್ದಾರೆ. ವಾಟರ್ ಕ್ಯಾನ್ ಎಲ್ಲ ದಾನ ಮಾಡ್ತಾ ಇದ್ದಾರೆ. ಅಕ್ಕಿ ಬೇಳೆ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಲ್ಲ ಇವಾಗ ಭಕ್ತಾದಿಗಳು ಬಂದು ಎಲ್ಲ ಕೊಟ್ಟು ಒಳ್ಳೇದಂತ. 3 ದಿನದಿಂದ ಬಂದಿರೋರಿಗೆಲ್ಲ ಊಟ ಕೊಡೋದು ತುಂಬಾ ಒಳ್ಳೇದಿದೆ. ಎಲ್ಲಿ ಬೇರೆ ಗುಲ್ಬರ್ಗ, ರಾಯಚೂರು, ಎಲ್ಲ ಬೆಳಗಾವಿ ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಅವ್ರಿಗೆಲ್ಲ ಊಟ ಕೊಡೋದು. ಹುಬ್ಬಳ್ಳಿಯಿಂದ ಬಂದಿರೋದು ಉಚಿತವಾಗಿ ಊಟ ಕೊಡ್ತಾರೆ. ದೇವಸ್ಥಾನ ಪ್ರಸಾದ ಕೊಡ್ತಿದ್ದಾರೆ. ತಟ್ಟೆನೂ ಅವರೇ ಕೊಡ್ತಿದ್ದಾರೆ. ನಾವು 2 ವರ್ಷದಿಂದ ಬರ್ತಿದ್ದೀವಿ. ನಮ್ಗೆ ಒಳ್ಳೇದಾಗಿದೆ. ನಾವು ತೋರಿಸಿದ್ದೀವಿ. ಇನ್ನ 5 ವಾರ ಬರ್ಬೇಕಂತ ಹೇಳ್ತೀವಿ. 9 ವಾರ ಬರ್ಬೇಕಂತ ಹೇಳಿದ್ವಿ. ನಮ್ಗೆ ಊಟ ಕೊಡ್ತಿದ್ದಾರೆ. ಎಲ್ಲ ಸೌಕರ್ಯ ಊಟ ಕಾಸೇನು ದುಡ್ಡೇನಿಲ್ಲ. ಊಟಕ್ಕೇನು ದುಡ್ಡೇನು ತಗೋದಲ್ಲ. ಎಲ್ಲ ಗುರು ಜನಗಳಿಗೆಲ್ಲ ಊಟ ಎಲ್ಲ ಫ್ರೀ ಇರ್ತದೆ. ಎಲ್ಲ ಸೌಕರ್ಯ ನಮಸ್ತೆ, ನನ್ನ ಹೆಸರು ಸಂಪತ್ರಾಜ್ ಅಂತ. ನಾನು ಇಲ್ಲೊಬ್ಬ ಆಟೋ ಚಾಲಕನಾಗಿ ಇಲ್ಲಿ ಆಟೋ ಓಡಿಸ್ತಾ ಇದ್ದೀನಿ. ಕೆಲವೊಬ್ರು ಕಿಡಿಗೇಡಿಗೆ ಹೇಳ್ತಾ ಇದಾರಲ್ಲ, ದೇವಸ್ಥಾನದ ಕಡೆಯಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ದಂಧೆ ನಡೆಸ್ತಾ ಇದ್ದಾರೆ, ಅವೆಲ್ಲ ಸುಳ್ಳು. ನಮ್ಮ ಪ್ರೀತಿಯಿಂದ ಬರೋ ಭಕ್ತಾದಿಗಳಿಗೆ ಅನ್ನದಾನಕ್ಕೆ ಅನುಕೂಲ ಆಗ್ಲಿ ಅಂದ್ಬಿಟ್ಟು ನಮ್ಮ ಪ್ರೀತಿಯಿಂದ ನಾವು ಕೊಡ್ತಾ ಇರೋದು. ಮತ್ತೆ ಈ ಬಸ್ ಫ್ರೀ ವ್ಯವಸ್ಥೆಯಿಂದಾಗಿ ನಾವೆಲ್ಲ ಫುಲ್ ಕಷ್ಟದಲ್ಲಿದ್ವಿ. ಆ ಟೈಮಲ್ಲಿ ನಮ್ಗೆ ಅನುಕೂಲ ಆಗಿದೆ. ಈ ತಾಯಿ ಶಕ್ತಿಪೀಠ ಇಲ್ಲಿ ಇಷ್ಟು ಜನ 300 ಜನ ಏನ್ ಗಾಡಿ ಓಡಿಸ್ತಾ ಇದೀವೋ ನಮ್ಮ ಕುಟುಂಬಗಳಿಗೆಲ್ಲ ಅನುಕೂಲ ಆಗಿದ್ದಿದೆ. ಶಕ್ತಿಪೀಠನೇ ನಮ್ಗೆ ಅನುಕೂಲ ಆಗಿದೆ. ಮತ್ತೆ ಇಲ್ಲಿ ಮೋಸ ನಡೀತಾ ಇದೆ ಅಂತ ಹೇಳ್ತಾರಲ್ಲ ಭಕ್ತಾದಿಗಳು, ರಾತ್ರಿ ಎಲ್ಲ ಇಲ್ಲಿ ಇರ್ತಾರಲ್ಲ ಸರ್, ರಾತ್ರಿ ಟೈಮ್ ಬಂದು ನೋಡಿ ನೀವು, ದಂಡೆ ಇರ್ತಾರೆ ಇಲ್ಲಿ. ಅವರೆಲ್ಲ ಏನು ಪ್ರಯೋಜನ ಇಲ್ದಿರೋ, ಇಲ್ಲ ಅಲ್ಲೇನು ಶಕ್ತಿ ಇಲ್ದಿರೋ ಏನಾದ್ರು ಬರ್ತಾರೆ ಸರ್. ಅವರು ತಾಯಿ ಕಡೆಯಿಂದ ಅವ್ರಿಗೆ ಅನುಕೂಲ ಆಗೋದಕ್ಕಾಗಿನೇ ಅವರೆಲ್ಲ ಬಂದು ಇಲ್ಲಿ ನೆಲೆ ಊರಿ ಇಲ್ಲೆಲ್ಲ ಇರೋದು. ಆ ಅಮ್ಮನ ಕಡೆಯಿಂದ ಸಹಾಯ ಪಡ್ಕೊಂಡು ಹೋಗ್ತಾ ಇದಾರೆ. ಎಲ್ಲ ಅವ್ರ ಕಷ್ಟ ಏನಿದೆಯೋ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದಕ್ಕಾಗಿ ನೋಡಿ, ದಂಡು ನೋಡಿ ಎಷ್ಟು ದಂಡ ಬರ್ತಾ ಇದ್ದಾರೆ ಅಂತ. 2 ವಾರಕ್ಕೆ ರಿಸಲ್ಟ್ ಬಂದಿರೋ ಪ್ರೂಫ್ ಇದೆ. ಅವ್ರ ಕಷ್ಟ ಪರಿಹಾರ ಮಾಡ್ಕೊಂಡು ಮಾತಾಡ್ಕೊಂತ ಯಾರು ಮಾಡಬಾರ್ದಿಲ್ಲ. ಮತ್ತೆ ಆಟೋಗಳವ್ರ ಕಡೆಯಿಂದ, ದೇವಸ್ಥಾನದವರು ಆಟೋಗಳವ್ರ ಕಡೆಯಿಂದ ಚಂದ ವಸೂಲಿ ಮಾಡ್ತಾರೆ ಅಂತಾರೆ. ಅದೆಲ್ಲ ತಪ್ಪು ಸರ್. ನಾವು ಕೊಡ್ತಾ ಇರೋದು ನಮ್ಮ ಪ್ರೀತಿಯಿಂದ ಕೊಡ್ತಾ ಇರೋದು. ನಾವು ಅದು ಬರೋ ಭಕ್ತಾದಿಗಳಿಗೆ ಅನುಕೂಲ ಆಗ್ಲಿ, ಅನ್ನದಾನಕ್ಕಾಗ್ಲಿ ಅಂದ್ಬಿಟ್ಟು ನಾವು ಕೊಡ್ತಾ ಇರೋದು. ನಮ್ಮೆಲ್ಲ ಡ್ರೈವರ್ ಸಮೂಹ ಏನಿದೆಯೋ ನಾವೆಲ್ಲ ಒಗ್ಗಟ್ಟಾಗಿ ನೀಡ್ತಾ ಇರೋಂತ ದೇಣಿಗೆ ಅದು. ಅವ್ರೇನು ನಮ್ಗೆ ಬೇಡಿಕೆ ಇಟ್ಟಿಲ್ಲ ಇಷ್ಟೇ ಕೊಡ್ಬೇಕು ಅಂತ, ನಮ್ಮ ಪ್ರೀತಿಯಿಂದ ನಾವು ಕೊಡ್ತಾ ಇದೀವಿ. ಇಷ್ಟೇ
ಇದು ಈ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 10 ತನಕ ಕೊಡುವಂತ ಒಂದು ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ. ಕುಡಿತದ ಚಟ ಬಿಡಿಸೋದಕ್ಕೆ ಕೊಡುವಂತ ಔಷಧಿ. ಇದು 5 ವಾರ ಸ್ವೀಕರಣೆ ಮಾಡಬೇಕು. 48 ದಿನ ಬಂದಿಲ್ಲಿ ಅಮ್ಮನ ಹೆಸರು ಮೇಲೆ 48 ದಿನ ಅವರು ನಾನ್ ವೆಜ್ ಅನ್ನು ಬಿಡಬೇಕು. ನಾನ್ ವೆಜ್ ತಿನ್ನಬಾರದು. 9 ವಾರ ಕಾಯಿ ಕಟ್ಟಬೇಕು. ಇದನ್ನ ಚಾಚು ತಪ್ಪದಂಗೆ ಯಾರು ಭಕ್ತಿಯಿಂದ ಬಂದು ತಾಯಿನ ನಂಬಿ 5 ವಾರ ಇದನ್ನ ಸ್ವೀಕರಣೆ ಮಾಡಿ 48 ದಿನ ಯಾರು ನಾನ್ ವೆಜ್ ತಿಂದಿರ 9 ವಾರ ಕಾಯಿ ಕಟ್ತಾರೋ ಅವರಿಗೆ ಶಾಶ್ವತವಾಗಿ ಕುಡಿತದ ಚಟದಿಂದ ದೂರ ಆಗ್ತಾರೆ. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ಲ, ಯಾವುದೇ ಒಂದು ತೊಂದರೆ ಆಗಲ್ಲ. ಇದು ನೀವು ಭಾನುವಾರ ಟೈಮಲ್ಲಿ ಬೆಳಗ್ಗೆ ಹೊತ್ತು ಬಂದ್ಬಿಟ್ರೆ ನೀವು ಕಣ್ಣಾರೆ ನೋಡ್ಬೋದು. ಇಷ್ಟು ಜನಸಾಗರ ಎಷ್ಟಿರ್ತದೋ ನೀವೇ ಕಣ್ಣಾರೆ ನೋಡ್ಬೋದು. ಆ ಒಂದು ಕುಡಿತದ ಚಟ ಬಿಡೋದಕ್ಕೆ ಎಷ್ಟು ಜನ ತುಂಬಿ ತೊಡಗ್ತಾ ಇರ್ತಾರೋ ನೀವು ಕಣ್ಣಾರೆ ನೋಡ್ಬೋದು. ಯಾವುದೇ ರೀತಿ ಬೂಟಾಟಿಕೆ ಇಲ್ಲ, ಯಾವುದೇ ರೀತಿ ಇದಿಲ್ಲ. ಇದೊಂದು ಮಂತ್ರಶಕ್ತಿ ಪ್ಲಸ್ ಒಂದು ಗಿಡದ ಮೂಲಿಕೆ ಇಷ್ಟೇ ಇದು.